ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ಸೋಮ್ ವರ್ಲ್ಡ್. ಇವತ್ತು ಒಂದು ರಿಕ್ವೆಸ್ಟಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನಗಳಿಂದ ಬರ್ತಾ ಇದ್ದಂಥ ಕಮೆಂಟ್ಸು, ಮನೆಯಲ್ಲಿ ಹಲ್ಲಿಗಳಿದ್ರೆ, ಜಿರಳೆಗಳಿದ್ರೆ ಅಥವಾ ಇರುವೆಗಳಿದ್ರೆ ಯಾವ ರೀತಿ ನಾವು ಅದನ್ನು ಹೋಗ್ಲಾಡಿಸ್ಕೊಳ್ಬೋದು, ಪರ್ಮನೆಂಟ್ ಸೊಲ್ಯೂಷನ್ ಏನಾದರೂ ಇದ್ದರೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 3 ರೀತಿಯಲ್ಲಿ ಯಾವ ರೀತಿ ಈ ಇರುವೆಗಳನ್ನ, ಜಿರಳೆಗಳನ್ನ, ಹಲ್ಲಿಗಳನ್ನ ದೂರ ಮಾಡ್ಕೊಳ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಗೆ ಯಾವುದು ಸೂಟ್ ಆಗುತ್ತೋ ಅದ್ರ ಮೇರೆಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಐಡಿಯಾಸ್ನ ಫಾಲೋ ಮಾಡ್ಬೋದು. ಈ ಒಂದು ಹೋಮ್ ರೆಮಿಡೀಸ್ನ ಫಾಲೋ ಮಾಡಿದಾದ್ಮೇಲೆ ಇಮ್ಮಿಡಿಯೇಟ್ ಆಗಿರುವಂಥ ರಿಸಲ್ಟ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ಇರುವೆಗಳು ಎಲ್ಲೆಲ್ಲಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸ್ಕೂಲ್ ಮಕ್ಕಳು ಸಾಲಾಗಿ ಯಾವ ರೀತಿ ಬರ್ತಾರೋ ಈ ಇರುವೆಗಳು ಕೂಡ ಅಷ್ಟೇ ಒಂದೇ ದಾರಿಯಲ್ಲಿ 1 by 1 ಬರ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇರುವಂಥದ್ದು ಕಪ್ಪು ಇರುವೆಗಳು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕೆಂಪು ಇರುವೆಗಳು ಇತ್ತು ಅಂದರೂ ಕೂಡ ಇದೇ ರೀತಿ ಟಿಪ್ಸ್ನ ಫಾಲೋ ಮಾಡ್ಬೋದು. ಫಸ್ಟಿಗೆ ನೀವು ನೋಡ್ತಾ ಇದ್ದೀರಲ್ವಾ, ತುಂಬ ಇರುವೆಗಳು ಮನೆ ಗೋಡೆ ಮೇಲೆ ಓಡಾಡ್ತಾ ಇದೆ. ಗೋಡೆಗಳ ಸುತ್ತಮುತ್ತ ಈ ರೀತಿ ಹೋಲ್ಸ್ ಏನಾದರೂ ಇದ್ದರೆ ಅದ್ರ ಒಳಗಡೆ ಇರುವೆಗಳು ಬಂದು ಸೇರ್ಕೊಂಡಿರುತ್ತೆ. ಇಲ್ಲಿ ನೋಡ್ತಾ ಇರೋವಂಥದ್ದು ಕಪ್ಪು ಇರುವೆಗಳು. ಈ ಇರುವೆಗಳು ಎಲ್ಲಿಂದ ಬರ್ತಾ ಇದೆ, ಅದಕ್ಕೆ ಪರ್ಮನೆಂಟ್ ಆಗಿರುವಂಥ ಸೊಲ್ಯೂಷನ್ ಕೂಡ ಇದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಲ್ವಾ, ತುಂಬ ಇರುವೆಗಳು ಸಾಲಾಗಿ ಬರ್ತಾ ಇದೆ. ಇದನ್ನೆಲ್ಲ ಕೂಡ ವಿತಿನ್ ಮಿನಿಟ್ಸಲ್ಲೇ ಕ್ಲಿಯರ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನ ತಗೊಂಡಿದ್ದೀನಿ ಒಂದು ಬಕೆಟಲ್ಲಿ. ಮತ್ತು ಕ್ಲೀನಿಂಗ್ ವೆನಿಗರ್ ಅಂತ ಸಿಗುತ್ತೆ ಅಲ್ವಾ, ಆ ವೆನಿಗರ್ನ ಒಂದು ಟೀ ಗ್ಲಾಸಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮೇಯ್ನ್ ಇಂಗ್ರೀಡಿಯೆಂಟು ಎಸೆನ್ಷಿಯಲ್ ಆಯಿಲ್. ಪೆಪ್ಪರ್ಮೆಂಟ್ ಎಸೆನ್ಷಿಯಲ್ ಆಯಿಲ್ ಇದ್ದರೆ ಬೆಟರು, ಇಲ್ಲಾಂದರೆ ನೀವು ಕರ್ಪೂರನ ಕೂಡ ಉಪಯೋಗಿಸ್ಕೊಳ್ಬೋದು. ಇಲ್ಲಿ ನಾನು ಪೆಪ್ಪರ್ಮೆಂಟ್ ಎಸೆನ್ಷಿಯಲ್ ಆಯಿಲ್ನ ಒಂದು 10 ಡ್ರಾಪ್ಸು ಹಾಕ್ಕೊಂಡಿದ್ದೀನಿ. ನಿಮ್ಮ ಅಡುಗೆ ಮನೆಯಲ್ಲಿ ಕೆಳಗಡೆ ಎಲ್ಲ ಇರುವೆಗಳು ಕಾಣಿಸ್ತಾ ಇತ್ತು ಅನ್ನೋದಾದರೆ ಇದೇ ಸೊಲ್ಯೂಷನ್ನ ನೀವು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಅಂದರೆ ನಾನು ನೀರು ಜಾಸ್ತಿ ತೊಗೊಂಡಿದ್ದೀನಲ್ಲ, ನೀವು ನೀರು ಸ್ವಲ್ಪ ಕಡಿಮೆ ತಗೊಂಡು ಉಳಿದಿರೋಂಥ 2 ಐಟಮ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಡಸ್ಟರ್ನ ತೊಗೊಂಡು ವಿಡಿಯೋದಲ್ಲಿ ನೋಡಿದ್ರಲ್ವ, ಡಸ್ಟರ್ನ ಪೂರ್ತಿ ಹಿಂಡಿಲ್ಲ, ಸ್ವಲ್ಪ ನೀರು ಅದರಲ್ಲೇ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ದೀನಿ. ಈಗ ಇರುವೆಗಳು ಎಲ್ಲೆಲ್ಲಿ ಕಾಣಿಸ್ತಾ ಇತ್ತೋ ಅಲ್ಲಿ ಎಲ್ಲ ಕಡೆ ಈ ಒಂದು ವಾಟರ್ನ ನಾವು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಡಸ್ಟರ್ ಸಹಾಯದಿಂದ ನಾನು ಎಲ್ಲ ಕಡೆ ಈ ಒಂದು ಸೊಲ್ಯೂಷನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಈ ರೀತಿ ಮಾಡ್ತಿದ್ದಂಗೆ ಆ ಸ್ಮೆಲ್ಗೆ ಇರುವೆಗಳನ್ನೋದು ಸತ್ತೋಗುತ್ತೆ, ಮತ್ತೆ ಇರುವೆಗಳನ್ನೋದು ಬರ್ದಿರಾ ಇರುತ್ತೆ. ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಕೇವಲ ಒಂದು 2 ರಿಂದ 3 ದಿನಗಳವರೆಗೂ ಮಾತ್ರ ಇರುವೆಗಳಲ್ಲಿ ಕಾಣಿಸ್ಕೊಳ್ಳಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅನ್ನೋದಾದರೆ ಇದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಈ ರೀತಿ ಅಪ್ಲೈ ಮಾಡೋದ್ರಿಂದ ಇಮ್ಮಿಡಿಯೇಟಾಗಿ ಇರುವೆಗಳನ್ನೋದು ಮಾಯ ಆಗಿಬಿಡುತ್ತೆ. ವಿತಿನ್ ಮಿನಿಟ್ಸಲ್ಲೇ ನಾವು ಅಪ್ಲೈ ಮಾಡಿದ ಕೂಡಲೇ ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ, ಇರುವೆಗಳೆಲ್ಲ ಆಲ್ಮೋಸ್ಟ್ ಈ ಒಂದು ಡಸ್ಟರಲ್ಲಿ ಬಂದಿದೆ. ಅಂದರೆ ಇದರಲ್ಲಿರೋದು ಯಾವುದೂ ಸತ್ತೋಗಿಲ್ಲ, ಬಟ್ ನಾವು ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಆ ಒಂದು ನೀರಲ್ಲಿರುವಂಥ ಎಸೆನ್ಷಿಯಲ್ ಆಯಿಲ್ ಸ್ಮೆಲ್ಲಿಂದ ಈ ರೀತಿ ಮತ್ತೆ ಬಂದಿರೋ ರೀತಿಯಲ್ಲಿ ಇರುವೆಗಳು ಒಂದೇ ಕಡೆ ಇದ್ಬಿಟ್ಟಿದೆ. ನೋಡ್ತಾ ಇದ್ದೀರಲ್ವಾ. ಸೊ ಜಸ್ಟ್ ಹಿಂಗೆ ನಾನು ಉದುರಿಸ್ತಾ ಇದ್ದಂಗೆ ಇರುವೆಗಳೆಲ್ಲ ಕೆಳಗಡೆ ಬಿದ್ದೋಗ್ತಾ ಇದೆ. ಇನ್ನೊಂದು ಸತಿ ನಾನು ಡಸ್ಟರ್ನ ಸೇಮ್ ವಾಟರಲ್ಲೇ ಹಿಂಡ್ಕೊಂಡ್ಬಂದು ಒಂದ್ಸರಿ ಮತ್ತೆ ಅಪ್ಲೈ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲೆಲ್ಲಿ ಇರುವೆಗಳು ಕಾಣಿಸ್ಕೊಳ್ತಾ ಇತ್ತೋ ಅಲ್ಲೆಲ್ಲ ಕಡೆ ಕೂಡ ಒಂದು ರೀತಿ ಡಸ್ಟಿಂಗ್ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬ ಹೈಟಲ್ಲಿರುವಂಥ ಗೋಡೆಗಳ ಮೇಲೆ ಎಲ್ಲ ಕೂಡ ಇರುವೆಗಳು ಬಂತು ಅಂದರೆ ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಈಗ ನೋಡಿ, ನಾನು ಅಪ್ಲೈ ಮಾಡಿದಾದಮೇಲೆ 1 ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿಂದನೇ ಇರುವೆಗಳು ಜಾಸ್ತಿ ಬರ್ತಾ ಇತ್ತು. ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಗೋಡೆಗಳ ಮೇಲೆ ಇರುವಂಥ ಇರುವೆಗಳೆಲ್ಲ ಕೂಡ ಸತ್ತೋಗಿದೆ. ಕೆಲವೊಂದು ಇರುವೆಗಳು ಡಸ್ಟರ್ ಜೊತೆಗೇ ಬಂದುಬಿಟ್ಟಿತ್ತು. ಇನ್ನು ಇರೋವಂಥ ಇರುವೆಗಳು ಸತ್ತೋಗಿ ಕೆಳಗಡೆ ಉದುರ್ಬಿಟ್ಟಿದೆ. ಕೆಲವೊಂದು ಮಾತ್ರ ಅಲ್ಲಲ್ಲಿ ಗೋಡೆಗೆ ಅಂಟ್ಕೊಂಡಿದೆ. ನೀವು ಅಬ್ಸರ್ವ್ ಮಾಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ಲ, 1 ನಿಮಿಷದಲ್ಲಿ ಎಷ್ಟೊಂದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತ. 2-3 ದಿನಗಳ ನಂತರ ಮತ್ತೆ ಇರುವೆಗಳು ಇದೇ ರೋಡಲ್ಲೇ ಸಾಲಾಗಿ ಬರುತ್ತೆ.
ಅಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೋಸ್ಕರ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಅನ್ನೋದು ಮಾಡ್ತಾ ಇರ್ತೀನಿ. ಅದರ ಮೇರೆಗೆ ಮಾತ್ರನೇ ನಿಮ್ಮ ಜೊತೆ ಕೆಲವೊಂದು ವೀಡಿಯೋಸ್ನ ಶೇರ್ ಮಾಡ್ತೀನಿ. ಕರೆಕ್ಟಾಗಿ ರಿಸಲ್ಟ್ ಬಂದಿಲ್ಲ ಅನ್ನೋದಾದರೆ ನಿಮಗೆ ಅದು ಯೂಸ್ ಆಗಲ್ಲ ಅಂತ ಅರ್ಥ. ಸೊ ಅಂಥ ವೀಡಿಯೋಸ್ನ ನಾನು ಶೇರ್ ಮಾಡೋಕ್ಕೆ ಹೋಗಲ್ಲ. ಒಂದು ತಿಂಗಳಿಂದ ನಾನು ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿದಾದಮೇಲೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ನೋಡಿದ್ರಲ್ವಾ, ಎಲ್ಲೂ ಕೂಡ ಒಂದು ಇರುವೆ ಕಾಣಿಸ್ತಾ ಇಲ್ಲ. ಡಸ್ಟರಲ್ಲಿರುವಂಥ ಸ್ಮೆಲ್ಗೆ ಇರುವೆಗಳೆಲ್ಲ ಕೂಡ ಡಸ್ಟರ್ಗೆ ಅಂಟ್ಕೊಂಡಿತ್ತು. ಈ ನೀರಲ್ಲಿ ಈ ರೀತಿ ಡಿಪ್ ಮಾಡಿದಾಗ ಆ ಇರುವೆಗಳೆಲ್ಲ ಕೂಡ ನೀರಲ್ಲಿ ಹೋಗಿ ಸತ್ತೋಗಿದೆ. ಎಷ್ಟೊಂದು ಇರುವೆಗಳು ಕಲೆಕ್ಟ್ ಆಗಿದೆ ಅಂತ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ನಾನು ಯಾವುದನ್ನು ಕೂಡ ಬೇಕು ಅಂತ ಡಸ್ಟರಲ್ಲಿ ಎಳ್ಕೊಂಬಂದಿಲ್ಲ. ಸೊ ನಾನು ಡಸ್ಟರಲ್ಲಿ ವೈಪ್ ಮಾಡಬೇಕಾದ್ರೆ ಕೆಲವೊಂದು ಇರುವೆಗಳು ಡಸ್ಟರ್ಗೆ ಅಂಟ್ಕೊಂಡು ಬಂದಿರೋವಂಥದ್ದು. ಈ ಐಡಿಯಾ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನೋಡಿ. ಅಡುಗೆ ಮನೇಲಿ ಕೂಡ ಇರುವೆಗಳು ಬರ್ತಾ ಇರುತ್ತೆ, ಪೂಜಾ ರೂಮ್ಸಲ್ಲಿ ಬರ್ತಾ ಇರುತ್ತೆ. ಈಗ ಬೇಸಿಗೆ ಆಗಿರೋದ್ರಿಂದ ಎಲ್ಲಾದರೂ ಆಹಾರ ಪದಾರ್ಥಗಳನ್ನ ಇಟ್ಟು ನಾವು ಮರ್ತೋದ್ರಿ ಅಂದರೆ ಕಂಪಲ್ಸರಿ ಇರುವೆಗಳನ್ನೋದು ಬರ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇವು ಕೆಂಪು ಇರುವೆಗಳು. ಬಟ್ ನಾನು ಹತ್ತಿರದಿಂದ ನಿಮ್ಮ ಜೊತೆ ಶೂಟ್ ಮಾಡೋದು ಮರ್ತಿದ್ದೀನಿ. ಇದಕ್ಕೂ ಕೂಡ ನಾನು ಸೇಮ್ ಸೊಲ್ಯೂಷನ್ನ ಅಪ್ಲೈ ಮಾಡ್ತೀನಿ. ವಾಟರು, ವೆನಿಗರು ಮತ್ತು ಒಂದು ಎಸೆನ್ಷಿಯಲ್ ಆಯಿಲು. ಪೆಪ್ಪರ್ಮೆಂಟ್ ಎಸೆನ್ಷಿಯಲ್ ಆಯಿಲ್ ಇದ್ದರೆ ಬೆಟರು. ವಾಟರಲ್ಲಿ ಇದೆಲ್ಲದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡಸ್ಟರ್ನ ಅದೇ ನೀರಲ್ಲೇ ಹಿಂಡ್ಕೊಂಡಿದ್ದೀನಿ. ಈಗ ಇಲ್ಲೂ ಕೂಡ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಡಸ್ಟರಲ್ಲಿ ಸ್ವಲ್ಪ ನೀರಿರೋ ರೀತಿಯಲ್ಲಿ ನೋಡಿಕೊಂಡು ಆ ನೀರನ್ನ ಎಲ್ಲೆಲ್ಲಿ ಇರುವೆಗಳು ಕಾಣಿಸ್ತಾ ಇದೆಯೋ ಅಲ್ಲೆಲ್ಲ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಪೂಜಾ ರೂಮ್ಸಲ್ಲಿ ಕೂಡ ಇರುವೆಗಳಿರುತ್ತೆ ಅಲ್ವಾ, ಅದಕ್ಕೋಸ್ಕರ ನೀವು ಈ ರೀತಿ ಕರ್ಪೂರನ ತಗೊಳ್ಬೋದು. ಕರ್ಪೂರನ ತಗೊಂಡು ಪೌಡರ್ ಮಾಡಿಬಿಟ್ಟು ಎಲ್ಲೆಲ್ಲಿ ಇರುವೆಗಳು ಕಾಣಿಸುತ್ತೋ ಅಲ್ಲೆಲ್ಲ ಹಾಕೋದ್ರಿಂದ ಇರುವೆಗಳು ಬೇಗನೆ ಮಾಯ ಆಗಿಬಿಡುತ್ತೆ. ನೆಲ ಒರೆಸೋಂಥ ನೀರಲ್ಲಿ ಕರ್ಪೂರನ ಹಾಕಿ ನೆಲ ಒರೆಸೋದ್ರಿಂದ ಫ್ಲೋರ್ ಮೇಲೆ ಎಲ್ಲೂ ಕೂಡ ಇರುವೆಗಳು ಕಾಣಿಸ್ತಿರ ಇರುತ್ತೆ. ಈಗ ನೋಡಿ, ಆಗಲೇ ತೋರಿಸ್ದೆ ಅಲ್ವಾ ಅಡುಗೆ ಮನೆಯಲ್ಲಿ ಇಲ್ಲಿ ಇರುವೆಗಳಿದೆ ಅಂತ. ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲೂ ಕೂಡ ಇರುವೆಗಳು ಕಾಣಿಸ್ತಾ ಇಲ್ಲ. ಇಲ್ಲೊಂದು ಪುಟ್ಟದಾಗಿರುವಂಥದ್ದಿದೆ, ಬಟ್ ಅದು ಕೂಡ ಸತ್ತೋಗಿದೆ. ಈ ಒಂದು ಐಡಿಯಾ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ನಿಮ್ಮ ಅಡುಗೆ ಮನೆಯಲ್ಲಿ ಕೂಡ ಇರುವೆಗಳು ಜಾಸ್ತಿ ಇತ್ತು ಅನ್ಸಿದ್ರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಂಡೋರ್ ಪ್ಲಾಂಟ್ಸ್ ಇಷ್ಟ ಇರೋರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ಅದ್ರ ಬಗ್ಗೆನೇ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮನೆಗೆ ಬರುವಂಥ ಇರುವೆಗಳು ಎಲ್ಲಿಂದ ಬರ್ತಾ ಇದೆ ಅಂತ ನಾನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಗಿದ್ದು, ಎಲ್ಲೆಲ್ಲಿ ಗಿಡಗಳಿದೆಯೋ ಅಲ್ಲಿಂದ ಬರ್ತಾ ಇದೆ. ಗಿಡಗಳೊಳಗಡೆ ಯಾಕೆ ಈ ರೀತಿ ಇರುವೆಗಳು ಬರ್ತಾ ಇದೆ ಅನ್ನೋದಾದರೆ, ಕೆಲವೊಂದು ಗಿಡಗಳಿಗೆ ಈ ರೀತಿ ಮಿಲಿ ಬಗ್ಸ್ ಎಲ್ಲ ಬರ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಸಣ್ಣ ಸಣ್ಣ ಹುಳಗಳೆಲ್ಲ ಬಿದ್ದಿರುತ್ತೆ ಅಲ್ವಾ ಗಿಡಗಳಿಗೆ. ಈ ರೀತಿ ಹುಳಗಳನ್ನ ತಿನ್ನೋಕ್ಕೆ ಇರುವೆಗಳು ಬರ್ತಾ ಇದೆ. ಸೊ ಗಿಡದಲ್ಲಿ ಕೂಡ ಇರುವೆಗಳನ್ನ ಮಾಯ ಮಾಡಬೇಕು ಅನ್ನೋದಾದರೆ ಇಲ್ಲಿ ಒಂದು ಪೌಡರ್ನ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಆ ಪೌಡರ್ ಏನು ಅಂತ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ಈ ಪೌಡರ್ನ ಜಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಎಲ್ಲೆಲ್ಲಿ ಇರುವೆಗಳು ಕಾಣಿಸ್ಕೊಳ್ತಾ ಇದೋ ಗಿಡಗಳಲ್ಲಿ ಆ ಗಿಡಗಳಿಗೆ ಈ ರೀತಿ ಹಾಕೋದಷ್ಟೇ. ಇದು ಪರ್ಮನೆಂಟ್ ಸೊಲ್ಯೂಷನ್ನು. ಟೆರೇಸಲ್ಲಿ ಇರುವಂಥ ಗಿಡಗಳಿಂದನೇ ಎಲ್ಲ ಕಡೆ ಇರುವೆಗಳನ್ನೋದು ಸ್ಪ್ರೆಡ್ ಆಗ್ತಾ ಇದೆ. ಗಿಡಗಳಲ್ಲಿರುವಂಥ ಹೂಗಳನ್ನ ತಿನ್ನೋದಕ್ಕೋಸ್ಕರ ಅಥವಾ ಗಿಡಗಳಿಗೆ ಕೆಲವೊಂದು ರೋಗಗಳನ್ನೋದು ಬರ್ತಾ ಇರುತ್ತೆ ಅಲ್ವಾ, ಮಿಲಿ ಬಗ್ಸ್ ಎಲ್ಲನೂ, ಅದನ್ನು ತಿನ್ನೋದಕ್ಕೋಸ್ಕರ ಈ ರೀತಿ ಇರುವೆಗಳನ್ನೋದು ಬರ್ತಾ ಇರುತ್ತೆ. ಇನ್ನು ಕೆಲವೊಂದು ಇರುವೆಗಳು ಹೂಗಳಲ್ಲಿರುವಂಥ ಮಕರಂದವನ್ನು ಹೀರ್ಕೊಳ್ಳೋದಕ್ಕೋಸ್ಕರ ಕೂಡ ಬರ್ತಾ ಇರುತ್ತೆ. ಸೊ ಹಾಗಾದರೆ ಈ ಇರುವೆಗಳನ್ನ ಇಲ್ಲಿಂದನೇ ನಾವು ಹೋಗ್ಲಾಡಿಸ್ಕೊಳ್ಬೇಕಾಗತ್ತೆ. ಮನೆ ಒಳಗಡೆ ಬರ್ತಾ ಇರೋವಂಥ ಇರುವೆಗಳೆಲ್ಲ ಕೂಡ ಟೆರೇಸಿಂದನೇ ಸ್ಟಾರ್ಟ್ ಆಗಿರೋ ಕಾರಣ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ಒಂದು ಓಮ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫಸ್ಟಿಗೆ ಗಿಡಗಳಲ್ಲಿ ಯಾವ್ಯಾವ ರೀತಿ ಹೂಗಳಿದೆ ಅಂತೆಲ್ಲನೂ ನೋಡ್ಕೊಂಬಂದ್ವಲ್ಲ. ಸೊ ಈ ರೀತಿ ಹೂಗಳು, ಸಣ್ಣ ಸಣ್ಣ ಹಣ್ಣು, ಕಾಯಿಗಳಿಂದ ಕೂಡ ಇರುವೆಗಳನ್ನೋದು ಬರ್ತಾ ಇದೆ. ಇದನ್ನು ತಿನ್ನೋಕ್ಕೋಸ್ಕರ ಬರುವಂಥ ಇರುವೆಗಳು ಇಲ್ಲೇ ಪರ್ಮನೆಂಟಾಗಿ ಉಳ್ಕೊಂಡಿದೆ. ಫಸ್ಟಿಗೆ ಈ ಒಂದು ಚೀಲದಲ್ಲಿರುವಂಥ ಮರಳಲ್ಲಿ ತುಂಬ ಜಾಸ್ತಿ ಇರುವೆಗಳಿತ್ತು. ಸೊ ನಾನು ಒಂದು 2-3 ದಿನಗಳ ಹಿಂದೆ ಒಂದು ಪೌಡರ್ನ ಪ್ರಿಪೇರ್ ಮಾಡಿ ಇದಕ್ಕೆ ಹಾಕಿದ್ದೆ. ಅದಾದಮೇಲೆ ಇದರಲ್ಲಿ ಎಲ್ಲೂ ಕೂಡ ಇರುವೆಗಳನ್ನೋದು ಕಾಣಿಸ್ಕೊಳ್ತಾ ಇಲ್ಲ. ಬಟ್ ಗಿಡಗಳಲ್ಲಿ, ಹೂಗಳಲ್ಲಿ ಇರುವೆಗಳನ್ನೋದು ಕಾಣಿಸ್ಕೊಳ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಒಂದು ಪೌಡರ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೌಡರ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ 2 ಸ್ಪೂನಷ್ಟು ಅಡುಗೆಗೆ ಯೂಸ್ ಮಾಡುವಂಥ ಸೋಡಾ ಬೇಕಾಗುತ್ತೆ. ಸೇಮ್ ಅದೇ ಸ್ಪೂನಲ್ಲಿ 2 ಸ್ಪೂನಷ್ಟು ಸಕ್ಕರೆನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡಿ ಈ ಒಂದು ಅಡುಗೆ ಸೋಡಾದ ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಸಕ್ಕರೆನ ಯೂಸ್ ಮಾಡಿರೋದ್ರಿಂದ ಇರುವೆಗಳು ಸಕ್ಕರೆ ತಿನ್ನೋದಕ್ಕೋಸ್ಕರ ಬರುತ್ತೆ. ಬಟ್ ನಾವು ಅಡುಗೆ ಸೋಡಾನ ಯೂಸ್ ಮಾಡಿರೋದ್ರಿಂದ ಆ ಒಂದು ಇರುವೆಗಳಿಗಿರ್ಬೋದು ಅಥವಾ ಹಲ್ಲಿಗಳಿಗಿರ್ಬೋದು, ಜಿರಳೆಗಳಿಗಿರ್ಬೋದು, ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಅಂತ ಏನು ಹೇಳ್ತೀವಿ, ಈ ಒಂದು ಸೋಡಾನ ಜೀರ್ಣ ಮಾಡ್ಕೊಳ್ಳೋವಂಥ ಶಕ್ತಿ ಇರುವೆಗಳಿಗೆ, ಜಿರಳೆಗಳಿಗೆ ಇರಲ್ಲ. ಸೊ ಆದ ಕಾರಣ ಪರ್ಮನೆಂಟಾಗಿ ಇದಕ್ಕೆ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ನೋಡಿ, ಇಲ್ಲಿ ಒಂದು ಪಾರ್ಟಲ್ಲಿ ತುಂಬ ಇರುವೆಗಳನ್ನೋದು ಓಡಾಡ್ತಾ ಇದೆ, ನೋಡ್ತಾ ಇದ್ದೀರಲ್ವ. ಜಸ್ಟ್ ಈ ರೀತಿ ಶೇಕ್ ಮಾಡ್ತಿದ್ದಂಗೆ ಎಷ್ಟೊಂದು ಇರುವೆಗಳು ಬಂದಿದೆ ಅಂತ. ಈ ಒಂದು ಪಾರ್ಟ್ ಒಳಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಅಡುಗೆ ಸೋಡಾ ಮತ್ತು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಆ ಒಂದು ಪೌಡರ್ನ ಹಾಕ್ತೀನಿ.
ಈ ರೀತಿ ಪೌಡರ್ ಹಾಕಿದಾದ್ಮೇಲೆ ನೆಕ್ಸ್ಟ್ ಡೇ ಇಲ್ಲಿ ಇರುವೆಗಳು ಇದೆಯಾ ಇಲ್ವಾ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಸೊ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡ್ತಾ ಹೋಗಿ. ಜಾಸ್ತಿ ಬೇಕಿಂಗ್ ಸೋಡಾ ಅನ್ನೋದು ಹಾಕ್ಕೊಳ್ಬಾರ್ದು. ಎಷ್ಟು ಸಕ್ಕರೆ ತೊಗೊಂಡಿರ್ತೀವೋ ಅಷ್ಟು ಅಡುಗೆ ಸೋಡಾ ಮಾತ್ರನೇ ಹಾಕ್ಕೊಳ್ಬೇಕಾಗತ್ತೆ. ಜಾಸ್ತಿ ಬೇಕಿಂಗ್ ಸೋಡಾ ಯೂಸ್ ಮಾಡೋದ್ರಿಂದ ಗಿಡಗಳು ಪರ್ಮನೆಂಟಾಗಿ ಸತ್ತೋಗೋ ಚಾನ್ಸ್ ಇರುತ್ತೆ. ಸೊ ಆದಷ್ಟು ನೋಡಿಕೊಂಡು ಸ್ವಲ್ಪ ಪೌಡರ್ನ ಗಿಡಗಳ ಬುಡದಲ್ಲಿ ಮಾತ್ರನೇ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ಗಿಡಗಳ ಸತ್ತೋಗೋ ಚಾನ್ಸ್ ಇರುತ್ತೆ. ಜಸ್ಟು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸ್ವಲ್ಪ ಮಾತ್ರನೇ ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಆಗಲ್ಲ. ಈ ಇರುವೆಗಳು ಆಹಾರ ತೊಗೊಂಡೋಗಿ ಗಿಡಗಳ ಒಳಗಡೆ ಎಲ್ಲನೂ ಇಡ್ತಾ ಇರುತ್ತೆ. ಅಲ್ಲಿ ತುಂಬ ಜಾಸ್ತಿ ಮೊಟ್ಟೆ ಇಡೋ ಅಂಥ ಇರುವೆಗಳಿರ್ಬೋದು, ಸಣ್ಣ ಮರಿ ಮಾಡುವಂಥ ಇರುವೆಗಳನ್ನೋದು ಜಾಸ್ತಿ ಇರುತ್ತೆ. ಸಕ್ಕರೆ ಮತ್ತು ಬೇಕಿಂಗ್ ಸೋಡಾನ ಹಾಕಿರೋದ್ರಿಂದ ಸಕ್ಕರೆನ ತಿನ್ನೋದಕ್ಕೋಸ್ಕರ ಇರುವೆಗಳನ್ನೋದು ಬರುತ್ತೆ. ಸೊ ನೆಕ್ಸ್ಟು ಆ ಇರುವೆಗಳು ಎಲ್ಲ ಕಡೆ ಫುಡ್ನ ತೊಗೊಂಡೋಗಿ ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇರುತ್ತೆ ಅಲ್ವಾ. ಅದರಲ್ಲಿ ಬೇಕಿಂಗ್ ಸೋಡಾ ಕೂಡ ಇರೋ ಕಾರಣ ಮರಿ ಮಾಡುವಂಥ ಇರುವೆಗಳು ಕೂಡ ಅದನ್ನು ತಿಂತಾ ಇರುತ್ತೆ. ಸೊ ಅದರಿಂದ ಪರ್ಮನೆಂಟಾಗಿ ಆ ಇರುವೆಗಳನ್ನೋದು ಸತ್ತೋಗುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ನೀವು ನೋಡಿದಾಗ ಅಂದರೆ ಪೌಡರ್ ಎಲ್ಲನೂ ಹಾಕ್ಬೇಕಾದ್ರೆ ನೋಡಿದ್ರಲ್ವ ಎಷ್ಟೊಂದು ಇರುವೆಗಳು ಓಡಾಡ್ತಿತ್ತು ಅಂತ. ಇದು ನಾನು ನೆಕ್ಸ್ಟ್ ಡೇ ತೋರಿಸ್ತಾ ಇರೋದು. ಎಲ್ಲ ಕಡೆ ಶೇಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಎಲ್ಲೂ ಕೂಡ ಇರುವೆಗಳನ್ನೋದು ಕಾಣಿಸ್ಕೊಳ್ತಾ ಇಲ್ಲ. ನಿಮ್ಮನೇಲೂ ಕೂಡ ಸಣ್ಣ ಇರುವೆಗಳು ಬರ್ತಾ ಇದೆ ಅನ್ನೋದಾದರೆ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಫಸ್ಟು ತಿಳಿಸ್ಕೊಟ್ಟಿರುವಂಥ ಎಸೆನ್ಷಿಯಲ್ ಆಯಿಲ್ ಟಿಪ್ಪು ಒಂದು 2-3 ದಿನಗಳ ಕಾಲ ಇರುವೆಗಳನ್ನೋದು ತಡೆ ಹಿಡಿಯುತ್ತೆ. ನೆಕ್ಸ್ಟ್ ತೋರಿಸಿರುವಂಥದ್ದು ಪರ್ಮನೆಂಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಒಂದು ವೇಳೆ ನಿಮಗೆ ಈ ರೀತಿ ಟೆರೆಸಲ್ಲೆಲ್ಲನೂ ಹೋಗಿ ಅದನ್ನು ಕ್ಲೀನ್ ಮಾಡೋಕ್ಕೆ ಆಗಲ್ಲ ಅನ್ನೋದಾದರೆ ಫಸ್ಟು ತೋರಿಸಿದ್ದೀನಲ್ಲ ಎಸೆನ್ಷಿಯಲ್ ಆಯಿಲು, ಅದೇ ರೆಮಿಡಿನ ನೀವು ವಾರಕ್ಕೆ 2-3 ಸರಿ ನೀವು ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಅಡುಗೆ ಮನೆಯಲ್ಲಿರುವಂಥ ಇರುವೆಗಳನ್ನ ಹೋಗ್ಲಾಡಿಸೋದು ಕೂಡ ಸೇಮ್ ಮೆಥಡಲ್ಲೇ. ಬಟ್ ನಿಮ್ಮ ಹತ್ರ ಬೇಕಿಂಗ್ ಸೋಡಾ ಮತ್ತು ಶುಗರ್ ಪೌಡರ್ ಏನಾದರೂ ಉಳಿದಿತ್ತು ಅಂದರೆ ಅದಕ್ಕೆ ಸ್ವಲ್ಪ ವೆನಿಗರ್ನ ಹಾಕಿ ಈ ರೀತಿ ಉಂಡೋ ರೀತಿ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಇರುವೆಗಳು ಜಾಸ್ತಿ ಕಾಣಿಸುತ್ತೋ ಅಲ್ಲೆಲ್ಲ ಕೂಡ ಈ ರೀತಿಯಾಗಿ ಇಡಿ. ಈ ರೀತಿ ಇಡೋದ್ರಿಂದ ಇರುವೆಗಳೆಲ್ಲ ಕೂಡ ಮಾಯ ಆಗುತ್ತೆ. ನೆಕ್ಸ್ಟು ಹಲ್ಲಿಗಳನ್ನ ಯಾವ ರೀತಿ ಮನೆ ಒಳಗಡೆ ಬರ್ದಿರ ಮಾಡ್ಕೊಳ್ಬೇಕು ಅನ್ನೋದಾದರೆ ಫಸ್ಟಿಗೆ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ನೀರಲ್ಲಿ ನಾವು ಅಡುಗೆಗೋಸ್ಕರ ಯೂಸ್ ಮಾಡೋವಂಥ ಪೆಪ್ಪರ್ನ ಹಾಕ್ಕೊಳ್ಬೇಕಾಗತ್ತೆ. ಇದು ಕಾಳು ಮೆಣಸು. ಇದನ್ನು ನಾನು ಒಂದು ಸ್ಪೂನಷ್ಟು ಈ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಬದಲಾಗಿ ನೀವು ಈರುಳ್ಳಿ ಹಾಕ್ಕೊಳ್ಬೋದು, ಬೆಳ್ಳುಳ್ಳಿ ಹಾಕ್ಕೊಳ್ಬೋದು, ಅಥವಾ ನೀವು ಕರ್ಪೂರನ ಕೂಡ ಹಾಕ್ಕೊಳ್ಬೋದು, ಅಥವಾ ನ್ಯಾಪ್ತಲಿನ್ ಬಾಲ್ಸ್ನ ಪೌಡರ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು ನೀರಲ್ಲಿ. ನಾವು ಹಾಕಿರೋ 1 ಗ್ಲಾಸಷ್ಟು ನೀರು ಅರ್ಧ ಗ್ಲಾಸಷ್ಟು ಆಗೋವರೆಗೂ ಕುದಿಸ್ಕೊಳ್ಬೇಕಾಗತ್ತೆ. ಈಗ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಈ ಕಾಳು ಮೆಣಸನ್ನ ನೀವು ಮತ್ತೆ ಒಣಗಿಸ್ಬಿಟ್ಟು ಅಡುಗೆಗೋಸ್ಕರ ಉಪಯೋಗಿಸ್ಕೊಳ್ಬೋದು. ಇದರಲ್ಲಿ ನಾನೀಗ ಡೆಟಾಲ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಟಿಸೆಪ್ಟಿಕ್ ಲಿಕ್ವಿಡ್ ಇರುತ್ತೆ ಅಲ್ವಾ ಡೆಟಾಲ್, ಈ ಡೆಟಾಲ್ನ ಹಾಕ್ತಾ ಇದ್ದೀನಿ. ಒಂದು 4 ಡ್ರಾಪಷ್ಟು ಹಾಕಿದ್ರೆ ಸಾಕಾಗುತ್ತೆ. ಈಗ ಈ ಮಿಕ್ಸ್ಚರ್ನ ಒಂದು ಬಾಟಲಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನಾನು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿ ಎಲ್ಲೆಲ್ಲಿ ಹಲ್ಲಿಗಳೆಲ್ಲ ಜಾಸ್ತಿ ಬರುತ್ತೋ ಅಲ್ಲಿ ಸ್ಪ್ರೇ ಮಾಡೋದಷ್ಟೇ. ಮೇಯ್ನಾಗಿ ಮನೆ ಒಳಗಡೆ ಜಾಸ್ತಿ ಕಸ ಎಲ್ಲನೂ ಇಟ್ಕೊಂಡಿದ್ರೆ ಹಲ್ಲಿಗಳಿರ್ಬೋದು, ಜಿರಳೆಗಳು, ಇರುವೆಗಳು ಇದೆಲ್ಲ ಕೂಡ ಬರ್ತಾ ಇರುತ್ತೆ. ಆದಷ್ಟು ಮನೇನ ನಾವು ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವೋ ಈ ರೀತಿ ಹಲ್ಲಿಗಳು, ಇರುವೆಗಳು, ಜಿರಳೆಗಳು ಕೂಡ ಅಷ್ಟೇ ಕಡಿಮೆ ಇರುತ್ತೆ. ನಾನು ಈ ಲಿಕ್ವಿಡ್ನ ಅಲ್ಲಲ್ಲಿ ಸ್ಪ್ರೇ ಮಾಡಿಬಿಟ್ಟು ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ಕಾಳು ಮೆಣಸು ಹಾಕಿದ್ದೀವಲ್ಲ ಅದರ ಸ್ಮೆಲ್ಲಿಂದ ಇರುವೆಗಳಿರ್ಬೋದು ಮತ್ತು ಹಲ್ಲಿಗಳೆಲ್ಲ ಕೂಡ ಬರ್ದಿರ ಇರುತ್ತೆ. ಲಾಸ್ಟ್ ವೀಡಿಯೋಸಲ್ಲೂ ಕೂಡ ನಾನು ರೂಮ್ಸ್ ಎಲ್ಲ ಕೂಡ ಕ್ಲೀನ್ ಮಾಡಬೇಕಾದ್ರೆ, ಡಸ್ಟಿಂಗ್ ಮಾಡಬೇಕಾದ್ರೆ ನ್ಯಾಪ್ತಲಿನ್ ಬಾಲ್ಸ್ ಇರ್ಬೋದು, ಎಸೆನ್ಷಿಯಲ್ ಆಯಿಲ್ನ ಇರ್ಬೋದು ನೀರಲ್ಲಿ ಹಾಕಿಬಿಟ್ಟು ಅದರಿಂದ ರೂಮ್ನ ಗೋಡೆಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಎಲ್ಲೂ ಕೂಡ ಗೂಡುಗಳಿರ್ಬೋದು, ಅಂದರೆ ಜೇಡರ ಬಲೆ ಇರ್ಬೋದು, ಹಲ್ಲಿಗಳಿರ್ಬೋದು ಕಾಣಿಸಲ್ಲ. ಆಗಾಗ ನೀವು ಮನೇನ ಕ್ಲೀನ್ ಮಾಡಬೇಕಾದ್ರೆ ಈ ರೀತಿ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಮನೆ ಒಳಗಡೆ ಬರುವಂಥ ಹಲ್ಲಿಗಳಿರ್ಬೋದು, ಸಣ್ಣ ಇರುವೆಗಳು ಎಲ್ಲ ಕೂಡ ಮಾಯ ಆಗುತ್ತೆ. ಹಲ್ಲಿಗಳು ಮೇಯ್ನಾಗಿ ಬರೋವಂಥದ್ದು ಸೊಳ್ಳೆಗಳಿರ್ಬೋದು ಅಥವಾ ಏನಾದರೂ ಕಸ ಇತ್ತು ಅಂದರೆ ಅದನ್ನು ತಿನ್ನೋದಕ್ಕೋಸ್ಕರ ಬರುತ್ತೆ. ಆದಷ್ಟು ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಮನೆ ಒಳಗಡೆ ಬರಲ್ಲ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಈಗಾಗಲೇ ಎಲ್ಲ ಕೂಡ ಜಾಸ್ತಿ ಸೇರಿಕೊಂಡಿದೆ, ಅದನ್ನು ನಾವು ಹೋಗ್ಲಾಡ್ಸೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾದರೆ ಮಾತ್ರ ಪೆಸ್ಟ್ ಕಂಟ್ರೋಲ್ ಸರ್ವಿಸ್ನ ನೀವು ತೊಗೊಳ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುವಂಥ ಟಿಪ್ಸ್. ಈ ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೇಲಿ ಬರುವಂಥ ಜಿರಳೆಗಳು, ಇರುವೆಗಳು, ಹಲ್ಲಿಗಳು ಎಲ್ಲ ಕೂಡ ಮಾಯ ಆಗುತ್ತೆ. ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.